ಬಾಯ್ ಗುಂಡು. ಬಾಯ್. ಸೊ ಅವ್ರು ನನ್ನನ್ನು KSRTC ಬಸ್ ಸ್ಟ್ಯಾಂಡ್ ತನಕ ಶನಿವಾರ ಓಡುದು ಸಂಜೆ ಅಲ್ಲ. ಟಿಂಕು ನಕ ಥ್ಯಾಂಕ್ ಯು ಟಿಂಕು ಸೊ ನಕ ಟಿಂಕು ನಕ ನಕ. ನಮ್ಮಲ್ಲಿ ಕರೆಂಟ್ ಇಲ್ಲದೆ 2 ದಿವಸ ಆಯಿತು. ಇನ್ವರ್ಟ್ರಲ್ಲಿ ಇರೋದು ಬ್ಯಾಟ್ರಿ ಎಲ್ಲ ಖಾಲಿಯಾಗಿದೆ. ಹಾಗಾಗಿ ಟಾಟಾ ಟಾಟಾ. ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ನೋಡಿ. ನಾನು ಮನೆಗೆ ಹೋಗೋದಂದ್ರೆ ಅವಳಿಗೆ ಬೇಜಾರು ಯಾವಾಗಲೂ. ಬಾಬು ತಾತ ಆಯ್ತೆ ಉದಯ ಅಂತ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಭಾಗ್ಯಕ್ಕೆ ಹೊರಟಿದ್ದೇನೆ. ಸೊ ನಾನು ಡ್ರಾಪ್ ಮಾಡಲಿಕ್ಕೆ ಗುಂಡು ಬರ್ತಾ ಇದ್ದಾರೆ ನೋಡಿ. ಸೊ ಆ್ಯಕ್ಚುಲಿ ಅವರಿಗೆಲ್ಲೋ ಹೋಗ್ಲಿಕ್ಕೆ ಉಂಟು, ಏನೋ ಆಫೀಸಿದು ಫಂಕ್ಷನ್ ಉಂಟಂತೆ. ಹಾಗೆ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೇನೆ ಭಾಗ್ಯಕ್ಕೆ. ಸೊ ಅವರು ಕೂಡ ನಾಳೆ ನಾಡಿದ್ದರಲ್ಲಿ ಭಾಗ್ಯಕ್ಕೆ ಬರುವವರಿದ್ದಾರೆ. ಸೊ ಭಾಗ್ಯದಲ್ಲಿ ಯಾರ್ಯಾರಿದ್ದಾರೆ, ಸೊ ದಸರಾ ಹಾಲಿಡೇಸ್ ಎಲ್ಲ ಕೆಲವರು ಬಂದು ಜಾಯ್ನ್ ಆಗಿದ್ದಾರೆ, ಯಾರೆಲ್ಲ ಇದ್ದಾರೆ ಅಂತ ಮತ್ತೆ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ಕೊಡ್ತೇನೆ. ಬಾಯ್ ಗುಂಡು. ಬಾಯ್. ಸೊ ಅವ್ರು ನನ್ನನ್ನು KSRTC ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿದ್ರು. ಇಲ್ಲಿಂದ ನಾನು ಇನ್ನೊಬ್ಬಳೆ ಹೋಗೋದು. ಮನೆಯಲ್ಲಿ ಚಪ್ಪೊಕ್ಕನ ಮಕ್ಕಳಿದ್ದಾರೆ, ಹಾಗೆ ಅವರಿಗೆ ಸ್ವಲ್ಪ ತಿಂಡಿ ತಗೊಳ್ಳುವ ಅಂತ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೆಲವೊಂದು ತಿಂಡಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇನೆ. ಸೊ ತಗೊಂಡು ಇಲ್ಲಿಂದ ಸುಬ್ರಹ್ಮಣ್ಯ ಬಸ್ಸಿಗೆ ಹತ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನಾನು 7 ಗಂಟೆ ಬಸ್ಸಿಗೆ ಬಂದಿದ್ದೆ, ಬಟ್ 7 ಗಂಟೆದು ಬಸ್ ಸಿಗಲಿಲ್ಲ ನನಗೆ. ಸೊ ಅದು ಬಂದಿರಲಿಲ್ಲ, ಲೇಟಾಗಿ ಬಂದದ್ದು. ಹಾಗೆ 7:30ಯ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ನಾನೀಗ ಒಂದು ಕಡೆ ಸಹ್ಯಾದ್ರಿ ಕಾಲೇಜ್ ಹತ್ರ ಬಸ್ಸಿಂದ ಕೆಳಗಡೆ ಇಳ್ತೀನಿ. ರೀಸನ್ ಏನಂದರೆ ಬಸ್ ಹಾಳಾಗಿದೆ. ಸೊ ಹಾಗಾಗಿ ಇನ್ನು ಹೊಸ ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು, ಅಥವಾ ಹಿಂದೆ ಬರುವ ಬಸ್ಸಲ್ಲಿ ಹತ್ಕೊಂಡು ಹೋಗಬೇಕು. ನಾನು ಸಹ್ಯಾದ್ರಿ ಕಾಲೇಜ್ ಹತ್ತಿರದಿಂದ ಇನ್ನೊಂದು ಸುಬ್ರಹ್ಮಣ್ಯ ಬಸ್ಸಿಗೆ ಹತ್ಕೊಂಡು ಕೈಕಮ್ಮದಲ್ಲಿ ಇಳ್ಕೊಂಡು, ಸೊ ಅಲ್ಲಿಂದ ಈಗ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೇನೆ. ಸೊ ಕೆಲವೊಂದು ಐಟಮನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಶಾಪಲ್ಲಿ, ಅದನ್ನೆಲ್ಲ ತಗೊಂಡೀಗ ಮನೆಗೆ ಹೋಗ್ತಾ ಇದ್ದೇನೆ. ಆಯ್ಕೂಲ ಕೂಲ चिंकी कैसे चिंकी चिंकी बाबू चला ಮಿಲಿಯನ ಮುಟ್ಟಿ ಬಂದದ್ದ ಬೇಕರ ಈಗ ತಗೋ ಬನ್ನಿ ಹೋಗುವ ಮನೆಗೆ. ನಾನು ಮನೆಗೆ ತಲುಪಿದೆ ನೋಡಿ, ಇವರಿಗೆ ಹೊರಡ್ತಾ ಇದ್ದಾರೆ. ಚಂಬುಜಾ ಅಂಬುಜಾ
ಎಂತ ತಂದಿದ್ದಿ ಪೂಜ? ಆಯ್ತು ರೀ ಆಯ್ತು ಒಂದೊಂದ್ಸಲ ಶನಿವಾರ ತನಕ ಶನಿವಾರ ಓಡುದು ಸಂಜೆ ಅಲ್ಲ. ಬೇಡ ಫೋಟೋ ತೆಗಿಬೇಡ. ಚಿಕ್ಕದು ಜಂಜೆ ನಂಜಿ ಅವನಿಗೆ ನಂಜಿ ಆಗುದು. ನಾವೀಗ ಎಲ್ಲರೂ ಸೇರ್ಕೊಂಡು ಹುಲ್ಲಿಗೆ ಹೋಗ್ತಾ ಇದ್ದೇವೆ. ಚಲ ಚಲ ಚಿಂಕಿ ಮನೆಯಲ್ಲಿ ಮಂಗನ ಉಪದ್ರ ತುಂಬ ಉಂಟು. ಸೊ ಎಲ್ಲ ಬಾಳೆ ಗಿಡದಲ್ಲಿರೋ ಬಾಳೆಕಾಯಿಯನ್ನು ಮಂಗಗಳು ತಿಂದು ಹೋಗ್ತವೆ. ಹಾಗಾಗಿ ಇಲ್ಲಿ ಅನ್ನು ಮತ್ತು ಭಾವ ಸೇರಿ ಗೋಣಿಯನ್ನು ಹಾಕ್ತಾ ಇದ್ದಾರೆ ಬಾಳೆಗೊನೆಗೆ.
ನನ್ನ ಕಾಕ ಮರದ ಮೇಲೆ ಹತ್ತಿದ್ದಾರೆ ಚೀಲ ಹಿಡಿದುಕೊಂಡು. ಲೋ ಲೋ ಲೋ. ಏ ಕಾಕ, ಹೈ. ಹತ್ತಿ ಕೆಳಗೆ ಬಂದದ್ದು ಹೇಗೆ ಉಂಟು ನಿಮ್ಮ ಟ್ರಿಪ್ಪು? ನೋಡಿ ಕಾಶ್ ಸಿಕ್ಕಿಸಿದುಂಟು ಕರೆಕ್ಟ್ ಆಗಿ. ಟಿಂಕಿ ಬಂದ. ತತ್ತರ ತತ್ತ ತತ್ತರ ತತ್ತ ತತ್ತರ ತತ್ತ ತತ್ತರ ತತ್ತ ಡೆರಡೆಂಡೆ ತತ್ತರ ತತ್ತ ತತ್ತರ ತತ್ತ ಹೌ ಹೌ ಹೌ. ಎಂತ ಉಂಟು ಕೈತೇಶ? ಎಂತ ಸಿಕ್ಕಿತ ನಿನಗೆ ಅಲ್ಲಿ? ಕೈತೇಶ ಜಿಂಕಿ ಎಂಥದೋ ಸರ್ಚ್ ಮಾಡ್ತಿದ್ದಾನೆ. ಏನು ಸರ್ಚ್ ಮಾಡ್ತಿದ್ದಾನೆ? ಅವನ ಬಿಲ್ಡಿಂಗ್ ಕಟ್ತಾನೆ ಇರ್ಬೇಕು. ಮತ್ತೆ ಯಾಕೆ ಡಿಕ್ ಮಾಡ್ತಾನೆ ಜೊತೆ? ಚಿಕ್ಕಿ ಚಕ್ಕಿಲಿ ಎಂತ ಉಂಟಾ ಅಲ್ಲಿ ಒಳಗೆ ನೀರು ಇರ್ತದೆ ಅಷ್ಟೇ ಡಿಕ್ ಮಾಡಿದ್ರೆ. ಎಂತ ಸಿಕ್ಕಿತ ಅವನಿಗೆ ವಾಶಿ? ಇವನು ಗುಂಡಿ ಮಾಡ್ತಾ ಇದ್ದಾನೆ, ಇವ ಇಲ್ಲಿ ಬಂದಿದ್ದಾನೆ ಹೆಲ್ಪ್ ಮಾಡಲಿಕ್ಕೆ. ಕೂರು ಕೊಂಗನಿ. ಎಂತ ಉಂಟು ನೋಡು ಬಾ ಕೈತೇಶ ಬಾ. ಅದು ಹುತ್ತದ ಅಡಿಯಲ್ಲಿ ಹುಗ್ಗುತ್ತಿರೋದು ಅವನು ನೃಪಿಕೊಂಡು. ಮೊಂಟ ತಿಂತ ಇದ್ದಾನೆ ನಮ್ಮ ಸಣ್ಣದಾದ ಶಂಭು. ಶ್ರೀ 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 ಸಂಭಾಜಿ ಮಹಾರಾಜ್ ಪಹಾರ್ ರಹೆ ಹೈ. ಚೀಸ್ ಹೋಯ್ತಿ ಎಲ್ಲ ಹಿಡ್ಕೊಂಡು ಬಾ.
ಏನು ಅಪ್ಪನ ಮನೆಗೆ ಬಂದಿದ್ವಿ, ಬಟ್ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ನಿನ್ನೆ ಸ್ವಲ್ಪ ಕೆಲಸ ಇತ್ತು, ಮತ್ತು ಫೋನ್ ಚಾರ್ಜ್ ಇರಲಿಲ್ಲ, ಕರೆಂಟ್ ಇಲ್ಲ, ಇಲ್ಲಿ ಜೋರು ಗಾಳಿ ಮಳೆ, ಹಾಗೆ ಫೋನು ಯೂಸ್ ಮಾಡಲಿಲ್ಲ ನಿನ್ನೆ ನಾನು. ಇವತ್ತು ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ. ಇವತ್ತು ಸಹ ಕರೆಂಟ್ ಇಲ್ಲ, ಬರಬೇಕಷ್ಟೇ. ಸೊ ಈಗ ನಾನು ಮತ್ತು ಇಡೀ ಎಲ್ಲ ಕುಟುಂಬ ಸಂಸಾರ ಸೇರಿಕೊಂಡು ನಾವು ನದಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಗಣಿ ಬಾವ, ಅದರ ಅಮ್ಮು ಇದ್ದಾಳೆ, ಹನ್ನು ಮತ್ತು ಸಾನ್ವಿ ಹೋಗಿ ಆಯಿತು. ತುಂಬ ಕತ್ತಲಾಯ್ತು, 6:30 ಹೊತ್ತಾಯಿತು ನೋಡಿ. ಸೊ ತುಂಬ ನೀರುಂಟು ಈ ಸಲ. ಲಾಸ್ಟ್ ಟೈಮ್ ಬಂದಾಗ ನೀರು ಇರಲಿಲ್ಲ, ಸೊ ಈಗ ನೀರು ತುಂಬ ಉಂಟು. ನೋಡಿ ಎಲ್ಲ ಅಲ್ಲಿ ಹೋಗಿ ಆಟಾಡ್ತಾ ಇದ್ದಾರೆ ನೀರಲ್ಲಿ. ನಾನು ಸಹ ಹೋಗಿ ಈಗ ಜಾಯ್ನ್ ಆಗ್ತೇನೆ, ಅಲ್ಲಿದ್ದಾರೆ. ನಾವು ಎವ್ರಿ ಟೈಮ್ ನದಿಗೆ ಬಂದಾಗ ನೋಡಿ ಇಷ್ಟಿಷ್ಟು ನೀರುಂಟು. ನನ್ನ ಕಾಲಿಗೆ ಇಲ್ಲಿ ತನಕ ನೀರು ತಾಗ್ತಾ ಉಂಟು. ನೀರಿಗೆ ಬಂದಾಗ ನದಿಯಲ್ಲಿ ಇಲ್ಲಿ ಆಟ ಆಡಿ ಹೋಗ್ಲಿಕ್ಕೆ ಉಂಟು. ಸೊ ಇಲ್ಲಿಗೆ ಬಂದಿದ್ದೇವೆ ನೋಡಿ. ಮಕ್ಕಳ ಜೊತೆ ಟಿಂಕಿ ಸಹ ಇದ್ದಾನೆ. ಗಣಿಬಾವ ಕೂರನನ್ನು ಕೊಂಡಾಟ ಮಾಡ್ತಾ ಇದ್ದಾರೆ. ಎಂಥದ್ದು ಕಲ್ಲು ಹೆಕ್ತಾ ಇದ್ದಾರೆ ನೋಡಿ. ಎಲ್ಲ ಹೆಕ್ಕಿ ಕಲೆಕ್ಷನ್ ಆಗ್ತಾ ಉಂಟು. ಎಂತ ಗೊತ್ತಿಲ್ಲ, ಎಂತ ಕಲೆಕ್ಷನ್ ಮಾಡೋದಾ? ಡಿಫ್ರೆಂಟ್ ಕಲ್ಲುಂಟು ನೋಡಿ. ಇದು ಲೆಜೆಂಡ್ ರಿಯಲ್ ಮೊಟ್ಟೆ, ನದಿಯಲ್ಲಿ ಸಿಕ್ಕಿದ ಮೊಟ್ಟೆ. ಕರೆಕ್ಟ್. ಇದು ನೋಡಿ ನಮ್ಮದು ಯುನಿಬಿಕ್ ಕುಕ್ಕೀಸ್ ಇರ್ತದಲ್ಲ, ಆ ಥರನೇ ಇದೆ, ಆ ಥರನೇ ಉಂಟು. ನಾವು ಕ್ರಿಸ್ಟಲ್ ಪರ್ಲ್ ವೈಟ್ ಎಷ್ಟು ಚಂದ ಉಂಟಲ್ಲ. ನಾನು ಬೆಂಗಳೂರಿಗೆ ನೋಡಿ, ಇದು ಟೇಬಲ್ಗೆ ಇಡಬೇಕು. ನಾವು ಇದನ್ನು ಕಟ್ ಮಾಡಿ ಇಡ್ತೇವಲ್ಲ, ಫೇಸ್ ವೀಕ್ ಕೇಕ್ ಕಟಿಂಗ್. ಅವನಿಗೆ ನೀರಂದ್ರೆ ಇಷ್ಟ ಇಲ್ಲ. ಈಗ ನೋಡಿ ನೀರಿಗೆ ಹೋಗಿ ಹಾಕ್ತಾಳೆ ಅವನನ್ನು. ಟಿಂಕು ನಕ, ಥ್ಯಾಂಕ್ ಯು ಟಿಂಕು. ಸೊ ನಕ ಟಿಂಕು, ನಕ ನಕ. ಅವ ಸೇವ್ ಮಾಡುದು ನೋಡಿಯಾ. ಅಯ್ಯೋ ಚಿಂಕು, ಚಿಂಕು ಬಾಬು. ಆಚಾ ಅಕ್ಕ ಅವನನ್ನು ಎತ್ತಿದಲ್ಲ ಅದಕ್ಕೆ. ನೀರಿಗೆ ಹೋಗ್ಬೇಡಿ ಹೆಚ್ಚು. ಪುರ್ಸೊತ್ತಿಲ್ಲದೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ಉಳಬಳು ಕಲ್ಲೆಕ್ಕತ್ತಾ ಇದ್ದಾಳೆ.
ಇವತ್ತಿನ ನನ್ನ ಪುಟ್ಟ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ಲೈಕನ್ ಒತ್ತಿ. ಸೊ ನಾಳೆಯ ವ್ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ಮನೆಯಲ್ಲಿ ಕಂಟಿನ್ಯೂಸ್ 3 ದಿನದಿಂದ ಜೋರು ಗಾಳಿ ಮಳೆ, ಹಾಗೆ ಕರೆಂಟ್ ಇಲ್ಲ. ಇನ್ವರ್ಟ್ರಿದು ಕರೆಂಟ್ ಕೂಡ ಖಾಲಿಯಾಗಿತ್ತು. ಹಾಗಾಗಿ ನಾವು ದೀಪದಲ್ಲಿ ದಿನವನ್ನು ಕಳೀತಾ ಇದ್ದೇವೆ ಈಗ. ಕಟ್ ಮಾಡಿ. ನಮ್ಮಲ್ಲಿ ಕರೆಂಟ್ ಇಲ್ಲದೆ 2 ದಿವಸ ಆಯಿತು. ಇನ್ವರ್ಟ್ರಲ್ಲಿ ಇರೋದು ಬ್ಯಾಟ್ರಿ ಎಲ್ಲ ಖಾಲಿಯಾಗಿದೆ. ಹಾಗಾಗಿ ವ್ಯೂವರ್ಸ್ ಪೂಜಾ ಚಾನಲ್ ಅವರು ಕಡಿತಾ ಇದ್ದಾರೆ ನಾಳೆ ಬೆಳಿಗ್ಗೆ ದೋಸೆಗೆ, ಉದ್ದಿನ ದೋಸೆ. ಹಾಗಾಗಿ ಈಗ ಉದ್ದು ಕಡಿತಾ ಇದ್ದಾರೆ. ಹೇಗೆ ಅನಿಸ್ತಾ ಉಂಟು ಅಂತ ಹೇಳಿ.